नमस्कार, पल्स 24 न्यूज़ देख रहे हैं आप। मैं हूं आपके साथ अक्षता रावत। कर्नाटक के हुबली से चौंकाने वाली तस्वीरें सामने आई है, जहां शिक्षा के मंदिर पर गुंडागर्दी का साया पड़ गया। गादग रोड पर स्थित सेंट एंड्रयूज इंग्लिश मीडियम स्कूल में उस वक्त हड़कंप मच गया जब 20 से ज्यादा हथियारबंद गुंडे स्कूल में घुस आए। आरोप है कि इन हमलावरों ने स्कूल प्रबंधन बोर्ड पर हमला किया, शिक्षकों और प्रधानाचार्य को निशाना बनाया और स्कूल के अहम रिकॉर्ड भी तहस नहस कर दिए। दरअसल कुछ ही महीने पहले स्कूल के लिए नई समिति का गठन हुआ था और अब इस मामले को उसी सियासी और प्रशासनिक खींचतान से जोड़कर देखा जा रहा है। बताया जा रहा है कि पुरानी समिति के अध्यक्ष चंद्रशेखर पहले से ही विजयपुरा की एक बैंक डकैती के केस में पुलिस हिरासत में है और स्कूल प्रबंधन का आरोप है कि हमला करने वाले लोग उसी के करीबी हैं। स्कूल प्रबंधन न्याय की गुहार लेकर पुलिस आयुक्त एन शशि कुमार के पास पहुंचा है। वहीं पुलिस ने अभी सनसनीखेज मामले की जांच शुरू कर दी है। सेंट एंड्रू स्कूलದಲ್ಲಿ ಈಗ ಹೊಸ ಕಮಿಟಿ ಫಾರ್ಮ್ ಮಾಡಿದ್ದಾರೆ. ಫೌಂಡರ್ ಮೆಂಬರ್ ಅವರೇ ಚೇರ್ಮನ್ ಇದ್ದರು. ಅವ್ರು ಎಲ್ಲ ರೈಟ್ಸ್ ಇದೆ. ಅವ್ರು ಆ್ಯಸ್ ಪರ್ ಬೈಲಾ ಪ್ರಕಾರ ಅವ್ರನ್ನ ಈ ಏನು ದರೋಡೆ ಕೇಸ್ನಲ್ಲಿ ಸಿಕ್ಕೊಂಡಿದ್ದಾರೆ, ಇವರೆಲ್ಲ ಕಮಿಟಿಯಲ್ಲಿ ಇದ್ದಿದ್ದರಿಂದ ಆ್ಯಸ್ ಪರ್ ಬೈಲಾ ಪ್ರಕಾರ ಅವ್ರನ್ನ ಕಮಿಟಿಯಿಂದ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿ ಅವ್ರು ಯಾರನ್ನ ಬೇಕೋ ಅವ್ರು ಕಮಿಟಿ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡ್ಕೊಂಡು ಈಗ ಕಮಿಟಿಯ ಮೆಂಬರ್ ಆದವರು ಚೇರ್ಮನ್ ಅಂತ ಮಾಡಿದ್ದಾರೆ. ಎಲ್ಲ ಲೀಗಲ್ ಆಗಿದಾವೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆ, ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ, ಎಜುಕೇಷನ್ ಸೊಸೈಟಿಲಿ ಬೋರ್ಡಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಏನಿದೆ ಬಂದು ಚೆನ್ನಾಗಿ ಕುಂತು ಮಾತಾಡೋದನ್ನು ಬಿಟ್ಟು ಏಕಾಏಕಿ ಬಂದು ಮೆಂಬರ್ನ ಚೇರ್ಮನ್ನ ಹೊಡೆಯೋದು ಬಡಿಯೋದು ಮಾಡೋದು, ಈ ಥರ ಬಂದು ಧಮಕಿ ಹಾಕೋದು, ಮರ್ಡರ್ ಮಾಡ್ತೀನಿ, ಕೊಲೆ ಮಾಡಿಸ್ತೀನಿ, ಹಿಂಗೆ ಮಾಡಿಸ್ತೀನಿ ಅನ್ನೋದು ಒಬ್ಬ ಕಾರ್ಪೊರೇಟ್ರ್ ಆಗಿ ಇಂಥ ಮಾತಾಡೋದಕ್ಕೆ ಅವ್ರು ಶೋಭೆ ತರ್ತೈತ. ದರೋಡೆಕೋರರಿಗೆ ಸಪೋರ್ಟ್ ಮಾಡ್ತಿರಲ್ರಿ ದೊರರಾಜ್ ಅವರೇ, ನೀವು ಮನೆ ಕೊಡ್ಲ ದೊರರಾಜ್ ಅವರೇ. ದರೋಡೆಕೋರರು ಸಾಲಿ ನಡೆಸ್ತಾರ, ಅದಕ್ಕೆ ನಿಮ್ಮನ್ನು ಆರಿಸಿರ ಜನಗಳು ಆರಿಸ್ತಂದ್ರೆ ನಿಮ್ಮ ಕಾರ್ಪೊರೇಟ್ರಾಗಿ. ಈಗಲಾದರೂ ಮನೆ ಪರಿವರ್ತನೆ ಮಾಡ್ಕೊಳ್ರಿ. ನೀವು ಕ್ರೈಸ್ತರಂತ ಹೇಳ್ಕೊಂಡು ಅಡ್ಡಾಡ್ತೀರಿ. ಈ ಥರ ಕ್ರೈಸ್ತರೇ ಬಂದು ಶಾಲೆ ನಡೆಸ್ಬೇಕಂದ್ರೆ ಅವ್ರು ವಿರುದ್ಧ ಮಾಡ್ತೀರಾ ನೀವು. ದೇವರು ನಿಮ್ಗೆ ಕ್ಷಮಿಸಲ್ಲ. ಹಿಂದೆ ಇದ್ದಂಥ ಶಕ್ತಿಗಳು ನಿಮ್ಮನ್ನು ಕಾಪಾಡಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿದೆ ನ್ಯಾಯವಾಗಿ ನಡ್ಕೋಬೇಕು ಅಂತ. ನಾ ದಯಮಾಡಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ, ಚೇರ್ಮನ್ರಿಗೆ ರಕ್ಷಣೆ ಕೊಡಿ. ನಮ್ದು ಏನೂ ಅದರಲ್ಲಿ ಇಲ್ಲ. ಅವರು ಚೇರ್ಮನ್ನ ಸೇಫ್ ಆಗಬೇಕು, ಅವ್ರ ಶಾಲೆ ಚೆನ್ನಾಗಿ ನಡ್ಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಾವು ಬಂದಿರೋದು. ನಿನ್ನೆ ಈ ಥರ ಬಂದು ಏಕಾಏಕಿ ಬಂದು ಬರೀ ಟೀಚರ್ಸ್ ಪ್ರಿನ್ಸಿಪಲ್ ಇದ್ದರು, ಕಮಿಟಿ ಮೆಂಬರ್ ಇದ್ದರು ಲೇಡೀಸ್, ಅವ್ರನ್ನ ಬಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಹೊಡಿತಾರೆ. ಈ ಥರ ಮಾಡಿದರೆ ಅದಕ್ಕೆ ನಾವು ಕಮಿಷನರ್ ಸಾಹೇಬ್ರ ಹತ್ರ ಬಂದಿದ್ದೀವಿ. ಚೇರ್ಮನ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಥರ ಅವ್ರ ಮೆಂಬರ್ಸ್ ಈ ಥರ ಆಗಿದೆ ಅಂಥೇಳಿ. ಚೇರ್ಮನ್ರು ಕಮಿಷ್ನರ್ ಅವರು ಹೇಳಿದ್ದಾರೆ, ಅದನ್ನು ನ್ಯಾಯ ಕೊಡಿಸ್ತೀನಿ ನಾನು, ಅದ್ರ ಬಗ್ಗೆ ನೀವೇನು ವರಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಈಗ ಅದಕ್ಕೆ ತಾವು ಸ್ವಲ್ಪ ನಮಗೆ ಸಹಕಾರ ಕೊಡಿ. ನಮ್ಮ ಉದ್ದೇಶ ಏನು, ದರೋಡೆಕೋರರು ಕಳ್ಳರಿಂದ ಶಾಲೆ ರಕ್ಷಣೆ ಆಗಬೇಕು ಅನ್ನೋ ಉದ್ದೇಶ ಅಷ್ಟೇ, ಬೇರೆ ಏನೂ ಇಲ್ಲ. ಬೇಕಾದ್ರೆ ಯಾರು ಬಂದು ಮೆಂಬರ್ ಆಗ್ತಾರೋ ಆಗಲಿ, ನಮ್ದು ಏನೂ ತೊಂದರೆ ಇಲ್ಲ. ಅದೇ ಹೇಳ್ತೀನಿ ಸರ್. ಥ್ಯಾಂಕ್ ಯು. ರಾಜು ಜೋಸಫ್ ಇದರಲ್ಲಿ ನಾನು ಸ್ಕೂಲ್ ಚೇರ್ಮನ್. ನಾನು ಮೊದಲಿಂದ ಫೌಂಡರ್ ಚೇರ್ಮನ್ ಸೇಂಟ್ ಆಂಡ್ರೂಸ್ ಎಜುಕೇಷನ್ ಸೊಸೈಟಿ ಸ್ಕೂಲ್ ನಾವು ಮಾಡಿ ನಮ್ಮ ತಂದೆ ನಾನು ಕೂಡಿ 1979 ನಾವು ನಡ್ಕೊಂಡು ಬಂದೀವಿ. ಇವ್ರು ಮಂದಿ ಬಂದಾರ, ಹೊಸ ಮಂದಿ ಇವರು. ಒಂದು ದಾದಾಗಿರಿ ಮಾವಲಿಗಿರಿದಲ್ಲಿ ಸ್ವಲ್ಪ ನಮಗೆ ಧಮಕಿ ಕೊಟ್ಟು ಏನೇನು ಮಾಡ್ಯಾರ ಅವರು, ನಮಗೆ ಬಿಟ್ರು ಅವರು. ನಾವು ವಾಪಸ್ ನಮ್ಮದು ಕಮಿಟಿ ಮೆಂಬರ್ಸ್ ಇದ್ದಾರೆ. ಈಗ ಇವರೆಲ್ಲ ನಮ್ಮ ಕಮಿಟಿ ಮೆಂಬರ್ಸ್. ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್. ಇವರು ನಾವು ರಿಜಿಸ್ಟರ್ಡ್ ಕಮಿಟಿ ನಾವೇ. ಇವ್ರಿಗೆ ಅದೇ ಸ್ಕೂಲ್ದಲ್ಲಿ ಬಂದು ನಮ್ಮದು ಆಫೀಸ್ ಲಾಕ್ ಮಾಡ್ಯಾರ ನೋಡಮ್ಮ. ಯಾರು ಸರ್ ಅವ್ರು ಮಾಡಿದವರು? ಯಾಕೆ ಮಾಡಿದ್ರು ಸರ್? ನಿಮ್ಮ ಕಮಿಟಿಗೆ ಬಂದು ಅಲ್ಲೇ ಯಾಕೆ ಮಾಡಿದ್ರು? ಅಲ್ಲೇ ಮಾಡಿದ್ರೆ ಯಾಕೆ? ಅದರಲ್ಲಿ ಭಾಳ ದೊಡ್ಡ ಸ್ಟೋರಿ ಆಯ್ತು ಮೈತದ. ಒಳಗಿಂದ ಭಾಳ ಗಲಾಟ ಇದ್ದಾರೆ. ಮಂದಿದ ಚಲೋ ಮಂದಿ ಇಲ್ಲಮ್ಮ ಅವರು. ಯಾಕೆ ಬಂದು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು ಸರ್? ಸ್ಕೂಲಿಗೆ ಬಂದು ಸ್ಕೂಲ್ ಕಬ್ಜಾ ಮಾಡಲಿಕ್ಕೆ ಬಂದಾರ ಅವರು. ಅದು ತಮ್ಮದು ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ ಅವರು. ಯಾರು ಸರ್ ಅವರು? ಯಾರೋ ಎಲ್ಲ ಅಜ್ನಬಿ ಮಂದಿ ಅವರು ಎಲ್ಲ. ಇವರು ಮಣಿಕುಂಟ್ಲದ ಇವರು ಯಾರ ಫ್ಯಾಮ್ಲಿ ಇವರು ಯಾರು ದೊರೆರಾಜ್ ಮಂದಿನ ಇದ್ದಾರೆ ಇದರಲ್ಲಿ. ಅದೇ ಅವರು ಬಂದಾರ ಸ್ಕೂಲ್ಗೆ. ನಾನು ದೊರೆರಾಜ್ ಮುಖ ನೋಡಿಲ್ಲ, ನಾನು ಅವ್ರು ಯಾರು ಗೊತ್ತಿಲ್ಲ ನಾನು. ಮತ್ತು ಅವ್ರ ಮಂದಿ ಅವರು ಬಂದಾರ ಈಗ ಸ್ಕೂಲ್ಗೆ. ಎಷ್ಟು ಮಂದಿ ಮೇಲೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್?
ಅವ್ರು ಬೇರೆ ಮಂದಿ ಹಚ್ಚಾರ ಆ ಟೈಮ್ ಈಗ ಬಂದಾರ ಅವ್ರು ಸ್ಕೂಲ್ ಕಡೆ ಫಸ್ಟ್ ಟೈಮ್ ಬಂದಾನ ಅವನು. ನಿಮ್ಮ ಹೆಸರು? ನಮ್ಮ ಹೆಸರು ಆಲಿವರ್ ಎಸ್ ಐಮನ್, ಆಲಿವರ್ ಎಸ್ ಐಮನ್. ನಾನು ಒರಿಜಿನಲ್ ನಾನು ಚೇರ್ಮನ್ ಆಫ್ ದಿ ಸ್ಕೂಲ್, ಆಫೀಷಿಯಲ್ ಚೇರ್ಮನ್ ನಾನು. ನಿನ್ನೆ ನಾವು ಆ್ಯಸ್ ಯೂಶುವಲ್ ನಾವು ಸ್ಕೂಲ್ಗೆ ಹೋಗಿದ್ದೀವಿ ರೀ, ಯಾವ ಸ್ಕೂಲು? ಸೆಂಟ್ ಆ್ಯಂಡ್ರೂ ಸ್ಕೂಲ್ ರೀ. ಅಲ್ಲಿ ಹೋಗಿದ್ರೆ ನಮಗೆ ಯಾರು ನೀ ಯಾರು ಪ್ರಿನ್ಸಿಪಲ ಯಾರು ನಿಮಗೆ ಯಾರು ಪ್ರಿನ್ಸಿಪಲ್ ಮಾಡ್ಯಾರ? ಹಾಂ, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನೀವು ಹೋಗಿರಿಂದ ನಿಮಗೆ ಯಾರು ಪವರ್ ಆಫ್ ಅಟಾನಮಿ ಕೊಟ್ಟಾರ ಹಿಂಗೆಲ್ಲ ಹೇಳಕತ್ತಿದ್ರು. ಯಾರ ಗುಂಡಗಳು ನಮಗೆ ಗೊತ್ತಿಲ್ಲ ನೋಡ್ರಿ ಸರ್. ಅವರೆಲ್ಲ ಬಂದು ಹಿಂಗೆ ಹೊಡ್ಯಾಕೆ ಬಂದಾರ ರೀ, ಎಕ್ದಮ್ ಹಿಂಗೆ ಮೈ ಮೇಲೆನ ಬಂದಾರ ಅವರು. ಹಾಂ, ಮತ್ತು ಒಂದು ಹೆಣ್ಮಗಳು ಕೂಡ ಇದ್ಲು, ಆಕಿನ ಬಂದಾಳು ನೋಡ್ರಿ, ಭಾಳ ಜೋರು ಒದ್ರಾಕತ್ತಿದ್ರು ರೀ. ನಾನು ಸೆಂಟ್ ಮೇರೀಸ್ನಲ್ಲಿ ಟೀಚರ್ ಇದ್ದೆ, ರಿಟೈರ್ ಆಗಿ ಇಲ್ಲಿ ಕರೆದಾರೆ, ಇಲ್ಲಿ ಬಂದೆ ನಾನು. ಯಾಕೆ ಯಾರು ಅವರು ಏನಂತ ಗೊತ್ತಾ ನಿಮ್ಗೆ? ಯಾರು ಅವರು ಗುಂಡಾಗರ್ದಿ ನೋಡ್ರಿ, ಅವರು ನಮಗೆ ಯಾರು ಅವ್ರು ಅಂತ ಗೊತ್ತೇ ಇಲ್ಲ. ನಾ ಫಸ್ಟ್ ಟೈಮ್ ನೋಡೋಣ, ನಾನು ಫಸ್ಟ್ ಟೈಮ್ ಅವ್ರಿಗೆ ನೋಡಕತ್ತೇನೆ ನೋಡ್ರಿ. ಬಂದ ಮೇಲೆ ನೋಡ್ರಿ ಒಂದು ಕೊಟ್ಟಾರ್ರಿ ಇಲ್ಲಿ ಬ್ಯಾಕ್, ಮತ್ತು ಇನ್ನೊಬ್ಬರು ಇಲ್ಲ ಹಿಂಗೆ ಕೈ ಹಿಡಿದು ಅಂತ ಹಿಂಗೆ ಹೋಗ್ರಿ ನೋಡ್ರಿ ಹಿಂಗೆ ಒಳಗೆ ಏನೈತಿ ನೋಡ್ರಿ ಹೊರಗೆ ಅಂತ ಇದು ಮಾಡಕತ್ತಾರ. ಅಲ್ಲಿ ಒಂದು ಪೊಲೀಸ್ಗಳು ನಿಂತಿದ್ದಾರೆ ರೀ, ಅವ್ರು ಹಂಗೆ ಮಾಡಕತ್ತಿರೋದು ಮೇಲೆ ಬರಾಕತ್ತಾರ. ಕಮಿಷನರ್ ಆಫೀಸಿಗೆ ಬಂದ್ರಿ, ಏನಂತ ಹೇಳಿದ್ರಿ? ಅವ್ರು ಏನಂದಾರ ರೀ, ACP ಕಡೆ ಹೋಗ್ರಿ, ನಾ ಎಲ್ಲ ಸೈನ್ ಮಾಡೇನಿ, ನಿಮ್ದೆಲ್ಲ ಕ್ಲಿಯರ್ ಆಕತಿ, ನಿಮಗೆಲ್ಲ ಸಿಗ್ತೈತಿ, ಹೋಗ್ರಿ. ನಿಮ್ಮ ಹೆಸರು? मिसेस बॉस्को। अभी के लिए इतना ही। खबरों के लिए बने रहिए पल्स 24 न्यूज़ के साथ। अब तक के लिए नमस्कार।